ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಶ್ರೀ ಕ್ಷೇತ್ರ ಗೋಕರ್ಣ ಅಶೋಕೆ ಶ್ರೀಮದ್ ರಾಮಚಂದ್ರಾಪುರ ಮಠದ ಮೂಲ ಮಠದ ದಿವ್ಯ ಪರಿಸರ, ಗುರುಕುಲ ಚಾತುರ್ಮಾಸದ ಶುಭಾವಸರ. ಇದರ ಮಧ್ಯೆ ಭಾರತದ ಸ್ವಾತಂತ್ರ್ಯೋತ್ಸವದ ದಿನಾಂಕ, ಅನೇಕ ವಿಧವಾದ ಸೇವೆಗಳು ಕೂಡ ಇಂದು ಇಲ್ಲಿ ಸಂಪನ್ನಗೊಂಡಿದ್ದಾವೆ. ನೂರೆಂಟು ಕಾಯಿಗಳ ಗಣಹೋಮ ನಡೆದಿದೆ. ತುಲಾಭಾರ ಸೇವೆ ಇಲ್ಲಿ ನೆರವೇರಿದೆ. ಸಾಮಾಜಿಕ ಜಾಲತಾಣಗಳ ಕಡೆಯಿಂದ ಗುರು ಭಿಕ್ಷಾ ಸೇವೆ ನಡೆದಿದೆ. ಇದೆಲ್ಲವೂ ಇಂದಿನ ಶುಭಾವಸರದಲ್ಲಿ ನೆರವೇರಿರ್ತಕ್ಕಂಥದ್ದು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಭಾರತಕ್ಕೆ ಸ್ವಾತಂತ್ರ್ಯವು ದೊರೆತ ದಿನಾಂಕ ಎಂದು, ಸ್ವಾತಂತ್ರ್ಯ ದಿನಾಚರಣೆ ಎಂದು ಎನ್ನುವುದು ಒಂದು ಇಂದಿನ ಒಂದು ವಿಶೇಷ. ಇದನ್ನು ಹೇಗೆ ಆಚರಿಸಬೇಕು, ಏನು ಭಾವಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ನಾವು ಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಂಕಲ್ಪ ದಿನವಾಗಿ ನಾವು ಇದನ್ನು ಆಚರಿಸಬೇಕು ಹೊರತು ಸ್ವಾತಂತ್ರ್ಯ ಬಂದ ದಿನ ಅಂತ ಆಚರಿಸಲಿಕ್ಕಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ಣವಾಗಿ ಬರಲಿಲ್ಲ, ಅಥವಾ ಬಂದ ಸ್ವಾತಂತ್ರ್ಯ ಅದು ಪರಿಪೂರ್ಣ ಅಲ್ಲ ಅಂತ. ಹಾಗಂದ್ರೆ ಏನು ಅಂದರೆ, ತಾತ್ವಿಕವಾಗಿ ನೋಡಿದರೆ ಎಲ್ಲಿ ನಮ್ಮತನ ಮೆರೀತದೆಯೋ ಅದು ಸ್ವತಂತ್ರ ಅಂತ. ಸ್ವ ಅಂದರೆ ತಾನು, ತಂತ್ರ ಅಂದರೆ ಪ್ರಧಾನ, ತಂತ್ರಂ ಪ್ರಧಾನೇ ಸಿದ್ಧಾಂತೆ ಕೋಶ. ಸ್ವಾತಂತ್ರ್ಯ ಅಂತಂದರೆ ಎಲ್ಲಿ ತನ್ನತನಕ್ಕೆ ಪ್ರಾಶಸ್ತ್ಯ ಇದೆ, ಎಲ್ಲಿ ತನ್ನತನಕ್ಕೆ ಪ್ರಾಧಾನ್ಯ ಇದೆ ಅಂಥದ್ದು ಅಂತ. ಆದರೆ ನಮ್ಮ ದೇಶ ಇವತ್ತು ಹಾಗಿಲ್ಲ. ನಮ್ಮ ದೇಶದಲ್ಲಿ ನಮ್ಮತನ ಮೂಲೆ ಗುಂಪಾಗಿದೆ. ನಾವು ಈಗಲೂ ಕೂಡ ಪಾಶ್ಚಾತ್ಯರ ಮಾನಸ ಪುತ್ರರಾಗಿದ್ದೇವೆ. ತೆಂಗಿನಕಾಯಿ ಹಾಗೆ ಹೊರಗಿನಿಂದ ಕಂದು ಬಣ್ಣ, ಭಾರತೀಯರ ಬಣ್ಣ, ಒಳಗೆ ನಾವು ಬಿಳಿಯರು ಎನ್ನುವ ಹಾಗಿದೆ. ಭಾಷೆಗಳಲ್ಲಿ ಶ್ರೇಷ್ಠ ಯಾವುದೊಂದು ಇಂಗ್ಲೀಷ್ ಅಂತ ಹೇಳ್ತೇವೆ ನಾವು. ವೇಷಭೂಷಣಗಳು ಅಂತ ಓದ್ಕೊಂಡ್ರೆ ಹೇಗೆ ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ ಹೇಗೆ ವೇಷಭೂಷಣ ಮಾಡ್ಕೊಳ್ತಾರೋ ಅದೇ ರೀತಿ ವೇಷಭೂಷಣ ನಾವು ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೆ. ಆಹಾರ ವಿಹಾರ, ನಮ್ಮ ಪಾರಂಪರಿಕ ಆಹಾರ ವಿಹಾರದ ಬಗ್ಗೆ ಒಲವಿಲ್ಲ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಇಲ್ಲ, ಸಂಪ್ರದಾಯಗಳ ಪಾಲನೆ ಇಲ್ಲ. ಹೀಗಿರುವಾಗ ಈ ಸ್ವತಂತ್ರ ಎಂಬುದಕ್ಕೆ ನಾವು ಹೇಗೆ ಪೂರ್ಣವಾಗಿ ಆ ಶಬ್ದಕ್ಕೆ ಅರ್ಹರಾಗ್ತೇವೆ ಅಂದರೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಇವತ್ತು ಕೂಡ ಅದು. ಇದೊಂದು ಕಡೆಗಾದರೆ ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಲಿಕ್ಕಿರುವಂಥದ್ದು. ಯಾಕೆಂದರೆ ನಮ್ಮತನ, ಈ ನಮ್ಮ ಗುರುಕುಲ, ಈ ವಿಶ್ವವಿದ್ಯಾಪೀಠದ ಮೂಲ ಉದ್ದೇಶವೇ ಇದು. ನಮ್ಮತನವೂ ಮತ್ತೆ ಮೆರೆಯುವಂತೆ ಆಗಬೇಕು.
ನಮ್ಮ ಜೀವನಗಳಲ್ಲಿ ನಮ್ಮತನ ಬರಬೇಕು, ನಮ್ಮ ಮನಸ್ಸುಗಳಲ್ಲಿ ನಮ್ಮತನ ಬರಬೇಕು. ಒಂದಾನೊಂದು ಕಾಲದಲ್ಲಿ ನಾವು ಹೇಗಿದ್ದು ಪುನಃ ಹಾಗಾಗಬೇಕು ಎನ್ನುವುದೇ ಈ ಒಂದು ವಿಶ್ವವಿದ್ಯಾಪೀಠದ ಮೂಲೋದ್ದೇಶ ಮತ್ತು ಮೂಲ ಸಂಕಲ್ಪ, ಮೂಲ ಗುರಿ. ಇನ್ನು ಭೌಗೋಳಿಕವಾಗಿ ನೋಡಿದರೂ ಕೂಡ ಪೂರ್ಣವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಎಷ್ಟಕ್ಕೆ ಸ್ವಾತಂತ್ರ್ಯ ಬಂದಿದೆಯೋ ಅದು ಪೂರ್ಣವಾಗಿ ನಮ್ಮ ದೇಶ ಅಲ್ಲ ಅಂತ. ಈ ಉದಾಹರಣೆಗೆ ಭಾರತ ಅಂದರೆ ಏನು? ಕಾಶ್ಮೀರದ ಅರ್ಧ ಭಾಗದಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯವರೆಗೆ ನಾವು ಇವತ್ತು ಭಾರತ ಅಂತ ಕರಿತಾ ಇದ್ದೇವೆ. ಕಾಶ್ಮೀರದ ಅರ್ಧ ಭಾಗ ಆ ಕಡೆಗಿದೆ, ಅದೇನದು? ಭಾರತವೇ ಅದು. ಅದನ್ನು POK ಎಂಬುದಾಗಿ ಕರೀತಾರೆ. POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನದಿಂದ ಆಕ್ರಮಿಸಲ್ಪಟ್ಟ ಕಾಶ್ಮೀರ ಅಂತ ನಮ್ಮ ದೇಶದ ಒಂದು ಪರಿಭಾಷೆ. ಆ ಪಾಕಿಸ್ತಾನ ಯಾವುದು? ಭಾರತವೇ. ಪಾಕಿಸ್ತಾನವೂ ಕೂಡ ಒಂದು ಕಾಲದಲ್ಲಿ ಭಾರತವೇ ಹೌದು ಅಂತ. ಪಾಕಿಸ್ತಾನದಿಂದ ಬೇರೆಯಾದ ಪ್ರತ್ಯೇಕಗೊಂಡ ಇನ್ನೊಂದು ರಾಷ್ಟ್ರ ಇದೆ. ಒಂದು ತಲೆಮಾರು ಹಿಂದೆ ದೊಡ್ಡ ಯುದ್ಧ ನಡೆದು 1971ರಲ್ಲಿ ಪಾಕಿಸ್ತಾನದ ಒಂದು ಭಾಗ, ಪೂರ್ವ ಪಾಕಿಸ್ತಾನ ಅಂತ ಕರೀತಾರೆ. ಅದು ಪ್ರತ್ಯೇಕ ಆಯ್ತು. ಅದು ಅದಕ್ಕೇನು ಹೆಸರು ಗೊತ್ತಾ ಮಕ್ಕಳೇ? ಬಾಂಗ್ಲಾ. ಇದು ಯಾವುದು? ಇದು ಕೂಡ ಭಾರತವೇ. ಬಂಗಾಳದ ಒಂದು ಭಾಗ ಅದು. ಪಶ್ಚಿಮ ಬಂಗಾಳ ಅಂತ ಹೇಳ್ತೇವೆ. ನಮ್ಮ ದೇಶದ ಈ ಬಂಗಾಳಿ ಭಾಷೆ ನಡೀತಾ ಇರ್ತಕ್ಕಂಥ ಒಂದು ರಾಜ್ಯಕ್ಕೆ ಪಶ್ಚಿಮ ಬಂಗಾಳ ಅಂತ ಕರಿತೇವೆ. ಹಾಗಿದ್ರೆ ಪೂರ್ವ ಬಂಗಾಳ ಯಾವುದು? ಅದೇ ಬಾಂಗ್ಲಾದೇಶ. ಬರ್ಮಾ, ಶ್ರೀಲಂಕಾ, ಅಫ್ಘಾನಿಸ್ತಾನ್ ಇದೆಲ್ಲ ಭಾರತವೇ. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಇದಾವಲ್ಲ, ಇವು ಯಾವುವೂ ಕೂಡ ಭಾರತಕ್ಕಿಂತ ಬೇರೆಯಲ್ಲ, ಇವೆಲ್ಲವೂ ಕೂಡ ಭಾರತವೇ. ಶ್ರೀಲಂಕಾ ಸಂಪೂರ್ಣವಾಗಿ ಭಾರತ. ನಿಮಗೆಲ್ಲ ಗೊತ್ತೇ ಇದೆ, ರಾಮಾಯಣದ ಕಥೆ ಪೂರ್ಣವಾಗೋದೇ ಇಲ್ಲ. ಶ್ರೀಲಂಕಾ ಇಲ್ಲದೆ ರಾಮಾಯಣದ ಕಥೆ ಪೂರ್ಣವಾಗ್ತದೆ. ರಾಮ ಕಾಲಿಟ್ಟಂಥ ಒಂದು ಪ್ರದೇಶ ಅದು. ಬಹುದೊಡ್ಡ ಯುದ್ಧವನ್ನು ರಾಮನು ಮಾಡಿರ್ತಕ್ಕಂಥ ಒಂದು ಪ್ರದೇಶ. ಒಂದು ಕಾಲದಲ್ಲಿ ಕುಬೇರ ರಾಜ್ಯ ಆಳ್ತಾ ಇದ್ದಿದ್ದು, ಮತ್ತೊಂದು ಕಾಲದಲ್ಲಿ ವಿಭೀಷಣ ರಾಜ್ಯ ಆಳ್ತಾ ಇದ್ದಿದ್ದು. ರಾಮನ ಪರಮ ಭಕ್ತ ವಿಭೀಷಣ ರಾಜ್ಯ ಆಳ್ತಾ ಇದ್ದಿದ್ದು. ಹಾಗಾಗಿ ಆ ಹೆಸರೇ ಶ್ರೀಲಂಕಾ ಎಂಬ ಹೆಸರು ಇದೆಯಲ್ಲ, ಸಂಸ್ಕೃತ ಪದ ಅದು, ಶುದ್ಧ ಸಂಸ್ಕೃತ ಪದ ಅದು. ಅಲ್ಲಿಂದ ಆರಂಭ ಮಾಡಿ ಇದೆಲ್ಲ ಭಾರತವೇ ಆಗಿತ್ತು ಅಂತ. ಈಗ ಅಫ್ಘಾನಿಸ್ತಾನ ಅಂತ ತಗೊಂಡ್ರೆ ಅಲ್ಲಿ ಕಂದಹಾರ್ ಅಂತ ಒಂದು ಊರಿದೆ ಅಫ್ಘಾನಿಸ್ತಾನದಲ್ಲಿ. ಕಾಬೂಲ್ ರಾಜಧಾನಿ ಅಫ್ಘಾನಿಸ್ತಾನಕ್ಕೆ, ಎರಡನೇ ದೊಡ್ಡ ನಗರ ಕಂದಹಾರ್. ಅಲ್ಲಿ ಈ ಕಂದಹಾರ್ ಅಂದರೆ ಏನದು? ಗಾಂಧಾರ. ನಮ್ಮ ಗಾಂಧಾರ ಇದೆಯಲ್ಲ, ಅದನ್ನೀಗ ಕಂದಹಾರ್ ಅಂತ ಕರೀತಾರೆ. ಅದು ಮತ್ತು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳೆಲ್ಲ ಸೇರಿದರೆ ಗಾಂಧಾರ. ಗಾಂಧಾರಿ ಗೊತ್ತಲ್ಲ ನಿಮಗೆ? ಮಹಾಭಾರತದ ಗಾಂಧಾರಿ ಆ ರಾಜ್ಯದವಳು ಅಂತ. ಅವಳು ತವರು ಮನೆ ಆ ರಾಜ್ಯದಲ್ಲಿದೆ ಅಂತ, ಗಾಂಧಾರದಲ್ಲಿದೆ ಅಂತ. ಕೇಕಯ ಅದು ಕೂಡ ಅಲ್ಲೇ ಬರ್ತದೆ. ರಾಮಾಯಣದ ಕೈಕೇಯಿ, ಅವಳು ಕೇಕಯ್ಯ ರಾಜಕುಮಾರಿ ಅಂತ ಅರ್ಥ. ಕೇಕಯ್ಯ ಎಲ್ಲಿದೆ ಅಂದರೆ ಇದೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ಪರಿಸರದಲ್ಲಿರತಕ್ಕಂಥದ್ದು. ಸ್ವಲ್ಪ ಭಾಗ ಅಫ್ಘಾನಿಸ್ತಾನದಲ್ಲಿ, ಸ್ವಲ್ಪ ಭಾಗ ಪಾಕಿಸ್ತಾನದಲ್ಲಿ ಹಾಗೆ ಇರತಕ್ಕಂಥದ್ದು ಅದು ಅಂತ. ಟಿಬೆಟ್ ಹೆಸರು ಕೇಳಿದ್ದೀರಾ ನೀವು? ಟಿಬೆಟ್ಟಿನ ಮೂಲ ಶಬ್ದ ಏನು ಗೊತ್ತಾ ನಿಮಗೆ? ತ್ರಿವಿಷ್ಟಪ. ತ್ರಿವಿಷ್ಟಪ ಅಂದರೆ ಸ್ವರ್ಗ, ದೇವಭೂಮಿ. ಉತ್ತರದಲ್ಲಿ ಭಾರತದ ಉತ್ತರದ ತುದಿಯ ಭೂಭಾಗವನ್ನು ಸ್ವರ್ಗ ಅಂತಲೇ ಕರೀತಾರೆ, ದೇವಭೂಮಿ ಅಂತಲೇ ಕರೀತಾರೆ. ಅಲ್ಲಿಗೆ ಸಲ್ಲುವಂಥದ್ದು ಅಂತ. ಹಾಗಾಗಿ ತ್ರಿವಿಷ್ಟಪ ಹೋಗಿ ಟಿಬೆಟ್ ಆಯಿತು. ಬ್ರಹ್ಮದೇಶ ಬರ್ಮಾ ಆಯಿತು. ಭೂತಸ್ಥಾನ ಭೂತಾನ್ ಆಯಿತು, ಅಥವಾ ಭೂ ಉತ್ಥಾನ ಅಂತಲೂ ಕರೀತಾರೆ ಅದನ್ನು. ಭೂಮಿಯ ಉತ್ಥಾನ ಅಂತ. ಭೂ ಉತ್ಥಾನ ಎತ್ತರದಲ್ಲಿದೆಯಲ್ಲ ಅದು. ಹಾಗಾಗಿ ಭೂತ್ಥಾನ, ಭೂಮಿಯ ಉತ್ಥಾನ, ಅದು ಭೂತಾನ್ ಅಂತ ಆಯಿತು ಅದು. ಹೀಗೆ ಎಷ್ಟು ದೇಶಗಳೆಲ್ಲ ಈ ರೀತಿ ಇದೆ. ಉದಾಹರಣೆಗೆ ಟರ್ಕಿ ಇದೆ. ಟರ್ಕಿ ಇವತ್ತು ಭಾರತಕ್ಕದಕ್ಕೂ ಯಾವ ಸಂಬಂಧವೂ ಇಲ್ಲ, ಅಂದರೆ ಸಂಪೂರ್ಣ ಬೇರೆ ರೀತಿ ಇದೆ ಆ ದೇಶ ಇವತ್ತು. ಈ ಟರ್ಕಿಯನ್ನು ನಮ್ಮ ದೇಶದವ್ರು ಏನು ಕರಿತಾ ಇದ್ರು ಮೊದಲು? ಸ್ವಲ್ಪ ಮೊದಲು, ತುಂಬ ಮೊದಲಲ್ಲ, ತುರ್ಕರು ಅಂತ ಕರಿತಾ ಇದ್ರು ಅವರಿಗೆ. ತುರ್ಕ ಅಂದರೆ ಏನು? ಅದರ ಮೂಲ ಯಾವುದು ಅಂದರೆ ತುರಗ. ತುರಗ ಅಂದರೆ ಗೊತ್ತಾ ಏನು ಅಂತ? ಕುದುರೆ. ತುರುಗ ಎಂಬುದು ಸಂಸ್ಕೃತ ಪದ. ತುರುಗ ಅಂದರೆ ಕುದುರೆ.
ಉತ್ತಮೋತ್ತಮದು ಕುದುರೆಗಳು ಸಿಗ್ತಾ ಇದ್ದಿದ್ದರಿಂದ ಆ ತುರಗ ದೇಶ, ತುರಗ ಸ್ಥಾನ, ಅದು ತುರ್ಕಸ್ಥಾನ ಆಗಿ ಕೊನೆಗೆ ಟರ್ಕಿ ಅಂತಾಗಿ ಕೂತಿದೆ. ಅವರಿಗೂ ಗೊತ್ತಿಲ್ಲ ತಾವು ಯಾರು ಅಂತ, ಬೇರೆಯವರಿಗೂ ಅವ್ರು ಯಾರು ಅಂತ ಗೊತ್ತಿಲ್ಲ ಎನ್ನುವ ಒಂದು ಪರಿಸ್ಥಿತಿ ಅಂತ. ಮಲೇಷಿಯಾ ಇದೆ, ಅದು ಮಲಯ ಹೋಗಿ ಮಲೇಷಿಯಾ ಆಯಿತು. ಹಾಗೆ ನಮ್ಮ ಶ್ಯಾಮ ದೇಶ ಥೈಲ್ಯಾಂಡ್ ಆಯಿತು. ಕಾಂಬೋಡಿಯಾ ಆಯಿತು ಅದು. ಹಾಗೆ ಚಂಪಾ ಅಂತ ಮೂಲ ಹೆಸರು ಅದಕ್ಕೆ. ಚಂಪಾ ಹೋಗಿ ಚಾಮ್ ಅಂತಾಯಿತು. ಕೊನೆಗೆ ವಿಯೆಟ್ನಾಂ ಅಂತಾಯ್ತು. ಅದೀಗಲೂ ಕೂಡ ಚಾಮ್ ಜನರಿದ್ದಾರೆ, ಅವರಲ್ಲಿ ಹಿಂದೂಗಳು, ಅದು ಅಲ್ಪಸಂಖ್ಯಾತರು ಇವತ್ತು ಆ ದೇಶದಲ್ಲಿ ಅಂತ. ಈ ವಿಯೆಟ್ನಾಂ ಇದೆಯಲ್ಲ, ಚೀನಾದ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಭಾರತಕ್ಕೆ ಸಲ್ಲುವಂಥದ್ದು. ಋಷಿಕ ದೇಶ ರಷ್ಯಾ ಆಯಿತು. ಚೀನಕ್ಕೆ ಚೀನಾ ಅಂತಲೇ ಹೆಸರು. ಚೀನಾ ಮತ್ತು ಪರಮಚೀನ ಅಂತ ರಾಮಾಯಣ ಅದನ್ನು ಉಲ್ಲೇಖ ಮಾಡಿದೆ ಅಂತ. ಅದೇ ಹೆಸರೇ ಭಾರತದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಅಂತ. ಹಾಗೆ ಸಿರಿಯಾ ಮತ್ತು ಅಸಿರಿಯಾ ಅಂತ ಎರಡು ದೇಶಗಳಿದೆ. ಸಿರಿಯಾ ಮತ್ತು ಅಸಿರಿಯಾ ಅಂತ, ಸುರ ಮತ್ತು ಅಸುರ ಅಂತ. ಈ ಸುರ ಅಸುರ ಹೋಗಿ ಸಿರಿಯಾ ಅಸಿರಿಯಾ ಆಗಿರ್ತಕ್ಕಂಥದ್ದು ಅಂತ. ಹಾಗೆ ಮೆಡಿಟರೇನಿಯನ್ ಅಂತ ಗೊತ್ತಾ ನಿಮಗೆ? ಆ ಶಬ್ದ ಕೇಳಿದ್ದೀರಾ? ಮೆಡಿಟರೇನಿಯನ್ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಶಬ್ದ ಅಂತ ಗೊತ್ತಾಗತ್ತಾ ನಿಮಗೆ? ಮಧ್ಯಧರ ಹೋಗಿ ಮೆಡಿಟರೇನಿಯನ್ ಅಂತಾಗಿದೆ. ಮಧ್ಯಧರ ಸಂಸ್ಕೃತ ಶಬ್ದ ಎರಡೂ ಕೂಡ. ಅದು ಅಪಭ್ರಂಶ ಆಗಿ ಹೇಳೋಕ್ಕೆ ಪ್ರದೇಶದವ್ರು ಹೇಳಿ ಅದು ಆ ಶಬ್ದವನ್ನು ಕೊನೆಗೆ ಅದು ಏನಾಯಿತು ಅಂದರೆ ಮೆಡಿಟರೇನಿಯನ್. ಅದು ಇರೋದು ಕೂಡ ಹಾಗೆ ಇದೆ. ಅಂದರೆ ಮಧ್ಯಧರ ಅಂದರೆ ಆ ಕಡೆ ಈ ಕಡೆ ಸಮುದ್ರ ಮಧ್ಯೆ ಇರತಕ್ಕಂಥ ಒಂದು ಭೂಭಾಗ ಎಂಬ ಕಾರಣಕ್ಕೆ ಮಧ್ಯಧರ ಎಂಬ ಹೆಸರು ಬಂದಿರತಕ್ಕಂಥದ್ದು. ಇರಾಕಿನಲ್ಲಿ ಬಲ್ಕ್ ಎಂಬ ಪ್ರದೇಶ ಇದೆ. ಬಾಹ್ಲೀಕ, ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಕೂಡ ಈ ದೇಶದ ಉಲ್ಲೇಖ ಇದೆ. ಬಾಹ್ಲೀಕ ಎಂಬುದಾಗಿ. ಚಕ್ರವರ್ತಿ ಅಶೋಕನ ಕಾಲದವರೆಗೂ ಕೂಡ ಇದೆ. 7 ಸಮುದ್ರ ದಾಟಿ ಬಾಹ್ಲಿಕ ದೇಶವನ್ನು ಗೆದ್ದ ಅಶೋಕ ಅಂದರೆ 7 ಸಮುದ್ರ ದಾಟಿ ಇರಾಕೇ ಇದು, ಬೇರೆ ಏನೂ ಅಲ್ಲ ಅಂತ. ಅದು ಇರಾಕಲ್ಲಿ ಇವತ್ತು ಕೂಡ ಭೂಖನನ ಮಾಡಿದರೆ ಶಿವಲಿಂಗಗಳು ಸಿಗ್ತಾವಲ್ಲಿ ಅಂತ. ಇನ್ನು ಸೈಬೀರಿಯಾ, ಇವತ್ತು ರಷ್ಯಾದ ಒಂದು ಭಾಗ, ಅದು ಸೈಬೀರಿಯಾ ಅಂತ ಕೇಳಿದ್ದೀರಾ? ಈಗಲೂ ಆ ದೇಶದ ಜನಗಳು ಶಿಬಿರಗಳಲ್ಲಿ ವಾಸ ಮಾಡ್ತಾರೆ. ಚಳಿ ತುಂಬ, ಅಲ್ಲಿ ಶಿಬಿರಗಳಲ್ಲಿ ವಾಸ ಮಾಡ್ತಾರೆ. ಶಿಬಿರದಿಂದ ಸೈಬೀರಿಯಾ ಬಂದಿದೆ ಅಂತ. ಹತ್ತಿರ ಇದೆ ನೋಡಿ, 2 ಶಬ್ದಗಳು, ಶಿಬಿರ ಮತ್ತು ಸೈಬೀರಿಯಾ. ಹಾಗೆ ಯವದ್ವೀಪ ಜಾವಾ ಆಯಿತು. ಜಾ ಅಂತ ಆಗ್ತದೆ. ಕನ್ನಡದಲ್ಲಿ ಕೂಡ ಅಂಥ ಶಬ್ದಗಳಿದೆ. ಹೋಗಿ ಜಾ ಆಗುವಂಥದ್ದು, ಅದು ಭಾಷಾಶಾಸ್ತ್ರದಲ್ಲಿ ಮಾಮೂಲದು. ಹಾಗಾಗಿ ಜಾವಾ ಆಗಿದೆ ಇವತ್ತು. ವಾಲಿ, ರಾಮಾಯಣದ ವಾಲಿಯ ನೆನಪಿನಲ್ಲಿ ಆ ದ್ವೀಪ ಇವತ್ತು ಬಾಲಿ ಅಂತಾಗಿದೆ. ಅದು ಇವತ್ತು ಕೂಡ ಈಗಲೂ ಕೂಡ ಹಿಂದೂಗಳೇ ಬಹಳ ಸಂಖ್ಯೆಯಲ್ಲಿದ್ದಾರೆ ಆ ದ್ವೀಪದಲ್ಲಿ. ಇಂಡೋನೇಷ್ಯಾದ ಒಂದು ಭಾಗ ಅದು. ಹಾಗೆ ಸಿಂಗಾಪುರ್ ಅದು ಸಿಂಹಪುರ, ರಾಜ ಶ್ರೀ ತ್ರಿಭುವನ ಸ್ಥಾಪನೆ ಮಾಡಿರ್ತಕ್ಕಂಥ ಸಿಂಹದ ಆಕೃತಿ ಗೋಚರಿಸಿದ್ರಿಂದ ಶುಭ ಸಂಕೇತ ಅಂತ ಭಾವಿಸಿ ಅವನು ಸ್ಥಾಪನೆ ಮಾಡಿದ ಊರಾಗಿದ್ದರಿಂದ ಸಿಂಹಪುರ ಅದು ಸ್ವಲ್ಪ ವಿಕಾರ ಆಗಿ ಅದೇ ರೂಪಾಂತರವನ್ನು ಹೊಂದಿ ಸಿಂಗಾಪುರ್ ಆಗಿದೆ ಇವತ್ತದು. ಹೀಗೆ ಹೇಳ್ತಾ ಹೋದರೆ ಎಷ್ಟು. ಈಗಲೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಮಾಲಿ ಮತ್ತು ಸುಮಾಲಿ ಇದೆ. ಅದು ರಾವಣನ ವಂಶದ ತಾಯಿ ಕಡೆಯ ಮೂಲದ ರಾಕ್ಷಸರು ಅವರಿಬ್ಬರು ಕೂಡ, ಮಾಲಿ ಮತ್ತು ಸುಮಾಲಿ ಅಂತ. ಆ ಹೆಸರಿನ ಊರುಗಳಿದ್ದಾವೆ ಅಲ್ಲಿ ಇವತ್ತು ಕೂಡ ಅಂತಂದರೆ. ಇದೆಲ್ಲ ಯಾಕೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ, ಭಾರತ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ. ಇವತ್ತು ಒಂದಿಷ್ಟಕ್ಕೆ ನಾವು ಭಾರತನ ಕರ್ಕೊಂಡು ನಾವು ಸ್ವತಂತ್ರ ಅಂತ ಹೇಳ್ಕೊಳ್ತಾ ಇದ್ದೇವೆ ಅಂತ. ಆದರೆ ಅವೆಲ್ಲವೂ ನಮ್ಮ ದೇಶವೇ. ನಾವಾಗಲೇ ಹೇಳಿದಾಗ ಈಗಿನ ಪಾಕಿಸ್ತಾನ, ಬಾಂಗ್ಲಾ, ಬರ್ಮಾ, ಶ್ರೀಲಂಕಾ, ಟಿಬೆಟ್ ಅಥವಾ ಭೂತಾನ್, ನೇಪಾಳ ಅಂತೂ ಈಗಲೂ ಕೂಡ ಪೂರ್ತಿಯಲ್ಲಿ ಹಿಂದೂ ಸಂಸ್ಕೃತಿ ಇರ್ತಕ್ಕಂಥದ್ದು. ನೇಪಾಳದಲ್ಲಿ ಜನಕಪುರಿ ಅದು. ಇವೆಲ್ಲವೂ ಕೂಡ ಅದರ ಆ ಕಡೆಗೆ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಥವಾ ಟರ್ಕಿ ಇರ್ಬೋದು, ಮಂಗೋಲಿಯಾ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಕಾಲದಲ್ಲಿ ನಮ್ಮ ಸಂಸ್ಕೃತಿಗೆ ಸಲ್ಲುವಂಥ, ನಮ್ಮ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ರಾಷ್ಟ್ರಗಳು ಅಂತ. ಅಲ್ಲೆಲ್ಲ ನಮ್ಮ ಜನರೇ ಇದ್ದಿದ್ದು, ಅಥವಾ ಆ ಜನಗಳಲ್ಲಿ ನಮ್ಮ ಸಂಸ್ಕೃತಿಯೇ ಇದ್ದಿದ್ದು ಅಂತ. ಆದರೆ ಇವತ್ತು ತುಂಬ ಬದಲಾವಣೆಗಳಾಗಿದೆ. ಆ ದೇಶಗಳಲ್ಲಿ ನಮ್ಮ ದೇಶದ ಯಾವ ಸಂಬಂಧವೂ ಇಲ್ಲ. ಆ ಜನರಿಗೆ ತಮ್ಮ ಇತಿಹಾಸದ ಅರಿವಿಲ್ಲ. ತಾವು ಯಾರಾಗಿದ್ದು ಮೊದಲು, ಏನಾಗಿದ್ದು ಅನ್ನೋ ಪ್ರಜ್ಞೆ ಇಲ್ಲ. ಸಂಪೂರ್ಣ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ, ಮೈಮರೆವಿನಲ್ಲಿ
ಆ ಜನಗಳಿದ್ದಾರೆ. ಹಾಗಾಗಿ ಎಲ್ಲಿವರೆಗೆ ಅದೆಲ್ಲ ಮತ್ತೆ ಭಾರತವಾಗಿ ಬದಲಾಗೋದಿಲ್ವ ಅಲ್ಲಿವರೆಗೆ ಸ್ವಾತಂತ್ರ್ಯ ಪೂರ್ಣ ಅಲ್ಲ. ಇದೆಲ್ಲ ಭಾರತವೇ ಆಗಬೇಕು ಪುನಃ. ಅಂದರೆ ಇಲ್ಲೆಲ್ಲ ನಮ್ಮ ದೇಶ ಆಳುವವರೆ ಎಲ್ಲ ಈ ಎಲ್ಲ ದೇಶಗಳನ್ನು ಆಳಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅಲ್ಲೆಲ್ಲ ಇದೇ ಸಂಸ್ಕೃತಿ ಬರಬೇಕು. ಆ ಎಲ್ಲ ದೇಶಗಳ ಮೂಲ ಸಂಸ್ಕೃತಿ ಇದೆ. ನಾವು ಈ ಗುರುಕುಲದಲ್ಲಿ ಯಾವ ಸಂಸ್ಕೃತಿ ಕಲಿತಾ ಇದ್ದೇವೋ ಮಕ್ಕಳೇ, ಇದೇ ಸಂಸ್ಕೃತಿ ಆ ಎಲ್ಲ ದೇಶಗಳಲ್ಲಿ ಇದ್ದಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ. ಅದರಲ್ಲಿ ಎಷ್ಟೋ ದೇಶಗಳಲ್ಲಿ ಹೇಳೆ ಹೆಸರಿಲ್ಲದೆ ಹೋಗಿದೆ, ಎಷ್ಟೋ ದೇಶಗಳಲ್ಲಿ ಅರ್ಧ ಉಳ್ಕೊಂಡಿದೆ. ಈಗ ಸಿಂಗಾಪುರದಲ್ಲಿ ಇತ್ತೀಚೆಗೂ ಕೂಡ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಶಬ್ದಗಳಿದ್ದು. ಈಗೊಂದು 100 ವರ್ಷದ ಹಿಂದಿನವರೆಗೂ ಕೂಡ ತುಂಬ ಸಂಸ್ಕೃತ ಭಾಷೆಯ ಶಬ್ದಗಳಿದ್ವು ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ. ಹಾಗೆ ಕೆಲವು ಕಡೆ ಚೂರು ಪಾರು ಉಳ್ಕೊಂಡಿದೆ, ಕೆಲವು ಕಡೆ ಉಳ್ಕೊಂಡಿಲ್ಲ, ಕೆಲವು ಕಡೆ ಊಹೆ ಮಾಡ್ಬೋದು, ಗುರುತಿಸ್ಬೋದು, ಕೆಲವು ಕಡೆ ಗುರುತಿಸೋಕೆ ಕೂಡ ಸಾಧ್ಯ ಇಲ್ಲ. ಇವೆಲ್ಲವೂ ಮತ್ತೆ ಭಾರತ ಆಗಬೇಕು. ಹಾಗಾಗಿ ಸ್ವಾತಂತ್ರ್ಯೋತ್ಸವ ಯಾಕೆ ಪ್ರತಿ ವರ್ಷವೂ ಆಚರಿಸಲ್ಪಡಬೇಕು ಅಂದರೆ ಅವತ್ತು ನಾವು ಸಂಕಲ್ಪ ಮಾಡಬೇಕು. ನಮ್ಮ ಈ ಭಾರತೀಯ ಸಂಸ್ಕೃತಿಯ ಮಕ್ಕಳೆಲ್ಲರೂ ಕೂಡ ಮರಳಿ ತಮ್ಮ ಮೂಲ ಸಂಸ್ಕೃತಿಗೆ ಬರಬೇಕು, ಮರಳಿ ತಮ್ಮ ಮೂಲ ಸಂಪ್ರದಾಯಕ್ಕೆ ಬರಬೇಕು. ಅವರ ಆಚಾರ ವಿಚಾರ ಆಹಾರ ಸಂಸ್ಕೃತಿ ಸಂಪ್ರದಾಯಗಳು ಮತ್ತೆ ಆ ಸಹಸ್ರ ವರ್ಷಗಳ ಹಿಂದೆ ಏನಾಗಿತ್ತೋ ಆ ರೀತಿಗೆ ಬರುವಂತೆ ಆಗಬೇಕು ಎಂಬ ಸಂಕಲ್ಪವನ್ನು ತೊಡಬೇಕು. ನಿಮ್ಗನ್ನಿಸ್ಬೋದು ಇದೆಲ್ಲ ಆಗು ಹೋಗುವಂಥದ್ದು ಯಾವುದಾದ್ರೂ ಕಾಲಕ್ಕೂ ಕೂಡ. ನಮ್ಮ ದೇಶ ಈ ದೇಶದ ಒಳಗೆ ಪರಿಸ್ಥಿತಿ ಹೇಗಿದೆ, ಅದೆಲ್ಲ ಸರಿಯಾಗೋದು ಯಾವ ಕಾಲಕ್ಕೆ ಅಂದರೆ ಹಾಗೇನಿಲ್ಲ. ನಾವು ಇಚ್ಛೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಕನಸು ಕಾಣುವುದಕ್ಕೆ ಖರ್ಚೇನೂ ಇಲ್ಲ. ಕನಸು ಕಾಣೋದಕ್ಕೆ ಖರ್ಚಿದೆಯಾ ಆ ದೇಶಗಳಲ್ಲಿ? ಮತ್ತು ನಮ್ಮ ದೇಶದ ಆ ಮೂಲ ಸಂಸ್ಕೃತಿಗೆ ಬರಲಿಂದ ಕನಸು ಕಾಣೋದ್ರಲ್ಲಿ ಖರ್ಚೇನಿದೆ? ತಪ್ಪೇನಿದೆ? ಏನೂ ಇಲ್ಲ. ಹಾಗಾಗಿ ಒಂದು ಇಚ್ಛೆ, ಒಂದು ಸ್ವಪ್ನ, ಅಲ್ಲಿಂದ ಮುಂದೆ ಒಂದು ಸಂಕಲ್ಪ, ಹೀಗಾಗಬೇಕು, ಹೀಗಾಗಲಿ. ಅದು ಕೂಡ ಮುಂದೆ ಸಂಕಲ್ಪ, ಮುಂದೆ ಪ್ರಯತ್ನಗಳು. ಅದರ ನಂತರ ಆ ಪ್ರಯತ್ನ ತುಂಬ ದೃಢವಾದಾಗ, ಅದಕ್ಕೆ ದೈವ ಬಲ ಕೂಡಿ ಬಂದಾಗ ಅದು ಫಲಿಸುವಂಥದ್ದು ಅಂತ. ಅದು ಫಲಿಸ್ತದೆ. ಒಂದಿಲ್ಲ ಒಂದು ದಿನ, ಒಂದಲ್ಲ ಒಂದು ಕಾಲದಲ್ಲಿ ಆ ಎಲ್ಲ ದೇಶಗಳು ಕೂಡ ಮಾತೃ ಸಂಸ್ಕೃತಿಗೆ ಮರಳುವಂತೆ ಆಗ್ತದೆ. ಇವತ್ತು ಅವರಿಗೆ ಅದರ ಅರಿವಿಲ್ಲ. ಹಿಂದಿನ ಕಾಲದಲ್ಲಿ ಕೂಡ ಹೀಗಾಗಿತ್ತು. ಯಾವುದೋ ಕಾಲದಲ್ಲಿ ಹಿರಣ್ಯಕಶಿಪು ರಾಜ್ಯ ಆಡಿದ್ದುಂಟು, ಇನ್ಯಾವುದೋ ಕಾಲದಲ್ಲಿ ರಾವಣ ರಾಜ್ಯ ಆಡಿದ್ದುಂಟು, ಮತ್ತು ಯಾವುದೋ ಕಾಲದಲ್ಲಿ ಕಂಸ ರಾಜ್ಯ ಆಡಿದ್ದುಂಟು. ಆಗಲೂ ಕೂಡ ಅಂಥದ್ದು ಪರಿಸ್ಥಿತಿಗಳಿದ್ದು ಆ ಪ್ರದೇಶಗಳಲ್ಲಿ. ಹಿರಣ್ಯಕಶಿಪುವಿನ ಬಗ್ಗೆ ನೀವೆಲ್ಲ ಯಕ್ಷಗಾನದಲ್ಲಿ ನೋಡಿರ್ಬೋದು. ಹಿರಣ್ಯಕಶಿಪು ಎಲ್ಲ ಈ ಹೋಮ ಹವನಗಳಾದರೆ ತನಗೇ ಆಹುತಿ ಕೊಡಬೇಕು ಅಂತ ಹೇಳ್ತಾ ಇದ್ದ ಅಂತ. ದೇವತೆಗಳಿಗಲ್ಲ, ದೇವರಿಗೂ ಅಲ್ಲ, ತನಗೇ ಆಹುತಿಗಳನ್ನು ಕೊಡಬೇಕು ಅಂತ, ತಾನೇ ದೇವರು ಅಂತ. ಅಂದರೆ ನಮ್ಮ ಸಂಸ್ಕೃತಿಯ ಮೂಲ ಬೇರನ್ನೇ ಕಿತ್ತು ಹಾಕಿದಂತ ಅನ್ಬೋದು ಅಂತವನು ಅಂತ. ದೇವರು, ಆ ದೈವಿ ಶಕ್ತಿ, ಅದು ನಮ್ಮ ಇಡೀ ಸಂಸ್ಕೃತಿಯ ಒಂದು ಮೂಲ ಸ್ರೋತಸ್ಸೋದು. ಅದನ್ನೇ ಆತ ಕಳೆದು ಹಾಕಿದ್ದ ಅಂತ ಅನ್ನೋದನ್ನು ನಾವು ನಮ್ಮದೇ ದೇಶದ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಗಮನಿಸ್ತೇವೆ. ಹಾಗಾಗಿ ಇಂಥ ಕಾಲಗಳು ಹಿಂದೂ ಕೂಡ ಅದೆಷ್ಟೋ ಬಾರಿ ಬಂದಿದ್ದಾವೆ, ಈಗ ಮತ್ತೊಮ್ಮೆ ಬಂದಿದೆ. ಹಾಗಾಗಿ ಪೂರ್ಣ ಸ್ವಾತಂತ್ರ್ಯ. ಒಂದು ಕಾಲದಲ್ಲಿ ಯಾವುದೆಲ್ಲ ಭಾರತವಾಗಿತ್ತೋ ಆ ಎಲ್ಲವೂ ಕೂಡ ಮತ್ತೆ ಮರಳಿ ಭಾರತವಾಗುವಂತೆ, ಮತ್ತು ಈಗ ನಾವು ಎಷ್ಟನ್ನು ಭಾರತ ಅಂತ ಕರಿತಾ ಇದ್ದೇವೋ ಅದರಲ್ಲಿ ಭಾರತೀಯತೆ ಪೂರ್ಣವಾಗಿ ಬರುವಂತೆ. ಈಗಿನ ಹಾಗಲ್ಲ. ಈಗ ಎಷ್ಟು ಮಾತ್ರಕ್ಕೂ ಭಾರತದಲ್ಲಿ ಭಾರತೀಯತೆ ಅದು ಮುಖ್ಯವಾಗಿ ಇಲ್ಲ, ಪ್ರಧಾನವಾಗಿ ಇಲ್ಲ. ನಾವಾಗಲೇ ಹೇಳಿದ್ವು, ತಂತ್ರಂ ಪ್ರಧಾನೇ ಸಿದ್ಧಾಂತೆ ಸ್ವತಂತ್ರ, ತನ್ನತನಕ್ಕೆ ಪ್ರಾಶಸ್ತ್ಯ ಅದಿಲ್ಲ. ನಮ್ಮ ದೇಶದ ಸಂವಿಧಾನ ಹೇಗಿದೆ ಅಂದರೆ ಇಂಡಿಯಾ ದಟ್ ಈಸ್ ಭಾರತ್. ಈ ಸಂವಿಧಾನ ದೇಶದ ಹೆಸರನ್ನು ಹೇಳುವಾಗ ಮೊಟ್ಟ ಮೊದಲು ಇಂಡಿಯಾ ಅಂತ ಕರೆದಿದೆ, ಆಮೇಲೆ ದಟ್ ಈಸ್ ಭಾರತ್, ಅದು ಆ ಹೆಸರು ಆಮೇಲೆ ಬಂದಿದೆ ಅಂತ. ಅಂದರೆ ಆ ಒಂದು ವಾಕ್ಯ ಇದೆಯಲ್ಲ, ಇಡೀ ದೇಶ ಯಾವ ಮನಸ್ಥಿತಿ ಇದೆ ಇವತ್ತು, ಇಡೀ ದೇಶದ ಒಂದು ಮೈಮರೆವು, ಆ ಅಜ್ಞಾನ ಅಂಧಕಾರ ಎಂಥದ್ದು ಎಂಬುದನ್ನು ಎತ್ತಿ ತೋರಿಸುವಂಥದ್ದು. ಹಾಗಾಗಿ ನಾವು ಮೊದಲು ಭಾರತರು, ಹೆಸರು ಹೇಳಕ್ಕೆ ಬರದೇ ಇದ್ದರೂ ನಮ್ಮನ್ನು ಹಿಂದೂಗಳು ಅಂತಂದಿರ್ಬೋದು, ಇಂಡಿಯಾ ಅಂತಂದಿರ್ಬೋದು ಈ ದೇಶಕ್ಕೆ, ಅದೆಲ್ಲ ಉಚ್ಚಾರ ಮಾಡ್ಲಿಕ್ಕೆ ಬರದೇ ಇದ್ದವ್ರ ಅವಸ್ಥೆ. ಸಿಂಧು ಅಂತ ಅನ್ಲಿಕ್ಕೆ ಬರದೆ ಹಿಂದೂ ಅಂತ ಆಯ್ತದು. ಆ ಹಿಂದೂ ಹೋಗಿ ಅದೇ ಮುಂದುವರೆದು ಇಂಡಸ್, ಇಂಡಿಯಾ ಹೀಗೆಲ್ಲ ಆಯಿತು. ಅದೆಲ್ಲ ಯಾರಿಗೆ ನಾಲಿಗೆ ಹೊರಡೋದಿಲ್ಲ ಅವ್ರ ಕಡೆಯಿಂದ ಉಚ್ಚಾರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಮತ್ತೆ ನಮ್ಮತನಕ್ಕೆ ಮರಳುವಂತೆ ಆಗಬೇಕು. ಹಾಗಾಗಿ ನಾವೆಲ್ಲ ಗುರುಕುಲದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮಠದ ವಿದ್ಯಾರ್ಥಿಗಳು, ಇಲ್ಲಿ ಸಭೆಯಲ್ಲಿರ್ತಕ್ಕಂಥ ಶಿಷ್ಯರು ಭಕ್ತರು, ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ವಿದ್ಯಾರ್ಥಿಗಳೇ, ಶ್ರೀಮಠಕ್ಕೆ ಶಿಷ್ಯರೇ. ನಾವೆಲ್ಲ ಆ ಸಂಕಲ್ಪವನ್ನು ತೊಡಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಮೊಟ್ಟ ಮೊದಲು ನಾವು, ನಮ್ಮ ಮನೆ ಭಾರತೀಯ ಆಗಬೇಕು. ನಮ್ಮ ಬದುಕು
ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಭಾರತೀಯತೆಯನ್ನು ತಂದುಕೊಳ್ಬೇಕು. ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಕೂಡ ಹಾಗೆ. ಆಗ ಸ್ವದೇಶಿ ಚಳುವಳಿ ಬಹಳ ಜೋರಾಗಿ ನಡೆದಿತ್ತು ಒಂದು ಕಾಲದಲ್ಲಿ. ಈ ಚರಕ ಯಾವುದಕ್ಕೆ ಸಂಕೇತ? ಅದು ಅದೇ ಸ್ವದೇಶಿ ಅಂತ, ಅದಕ್ಕೆ ಪ್ರತೀಕವಾಗಿದ್ದದ್ದು ಆ ಚರಕ ಅಂತ. ಹಾಗಾಗಿ ನಾವು ಕೂಡ ಸಾಧ್ಯವಾದಷ್ಟು ನಾವೇನೇನು ಬಳಕೆ ಮಾಡ್ತೇವೆ, ಹೇಗೆ ಬದುಕ್ತೇವೆ, ಅಲ್ಲೆಲ್ಲ ಭಾರತೀಯತೆಯನ್ನು ತಂದುಕೊಳ್ಬೇಕು. ನಮ್ಮ ಮನೆ ಕೂಡ ಪೂರ್ತಿ ಭಾರತೀಯವಾಗಬೇಕು, ಸಮಾಜ ಭಾರತೀಯ ಆಗಬೇಕು, ರಾಜ್ಯ ರಾಷ್ಟ್ರ ಎಲ್ಲ ಭಾರತೀಯ ಆಗಬೇಕು. ಅದರ ಛಾಯೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬಿದ್ದು ಅವರು ಭಾರತೀಯತೆ ಕಡೆ ಹೊರಳುವಂತೆ ಆಗಬೇಕು, ಭಾರತೀಯತೆಗೆ ಬರಬೇಕು. ಇದಕ್ಕೆ ಶಕ್ತಿ ಬರಬೇಕು. ಈ ರಾಷ್ಟ್ರಕ್ಕೆ ದೊಡ್ಡ ಶಕ್ತಿ ಬಂದಾಗ ಸುತ್ತಮುತ್ತ ಇರತಕ್ಕಂಥ ನಮ್ಮವರನ್ನು ಮತ್ತೆ ನಮ್ಮ ಮೂಲ ಸ್ವತಃಕ್ಕೆ ಮರಳಿ ಕರೆತರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ಶಕ್ತಿ ತುಂಬ ಬರಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ತೊಡೋಣ. ಹಾಗೆ ಈ ಪುಣ್ಯ ಧರಿತ್ರಿಯಲ್ಲಿ ಪ್ರಾರ್ಥನೆ ಕೂಡ ಮಾಡೋಣ, ನಮಗೆ ನೀನು ಶಕ್ತಿ ಕೊಡಬೇಕು ಅಂತ. ಈ ದೇಶದ ಮಣ್ಣಿನಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ. ಇಲ್ಲಿ ಹುಟ್ಟಿದವರೆಲ್ಲ ಅನೇಕರು ಮಹಾಪುರುಷರಾಗಿದ್ದಾರೆ, ಅವತಾರ ಪುರುಷರು ಅಂತ ಅನಿಸ್ಕೊಂಡಿದ್ದಾರೆ. ಅಂಥವರಿಗೆಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಇದು. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಕ್ರಿಸ್ತ ಹುಟ್ಟಿದ ಒಂದು ಸ್ಥಳ ಇದೆ, ಅಥವಾ ಮಹಮ್ಮದ್ ಪೈಗಂಬರ ಹುಟ್ಟಿದ ಸ್ಥಳ ಇದೆ. ಅವರೆಲ್ಲ ಯಾರು ಅಂದರೆ ದೇವದೂತರು ಅವರೆಲ್ಲರೂ ಕೂಡ ಅಂತ. ಅವರನ್ನು ಆಯಾ ಮತಗಳು ದೇವದೂತರು ಅಂತ ಕರೆದಿದ್ದಾವೆ ಅಂತ. ಹಾಗಾಗಿ ದೇವದೂತರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪ್ರದೇಶಗಳು ವಿಶ್ವದಲ್ಲಿ ಬೇರೆ ಬೇರೆ ಕಡೆ ಇದ್ದಾವೆ. ಆದರೆ ದೇವರೇ ಹುಟ್ಟಿ ಬಂದಿರತಕ್ಕಂಥ ಸ್ಥಾನಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಅಂತ. ಈಗ ಅಯೋಧ್ಯೆ ದೇವರು ಹುಟ್ಟಿ ಬಂದಿರತಕ್ಕಂಥದ್ದು ರಾಮನಾಗಿ, ಮಥುರೆ ಅಂದರೆ ದೇವರು ಕೃಷ್ಣನಾಗಿ ಹುಟ್ಟಿ ಬಂದಿರತಕ್ಕಂಥದ್ದು, ಕಾಲಟಿ ಶಿವನೇ ಶಂಕರಾಚಾರ್ಯರಾಗಿ ಹುಟ್ಟಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ದೇಶ ಎಂಬುದು ದೇವರಿಗೆ ಒಂದು ಗರ್ಭ ಇದ್ದಂತೆ ಅಂತ, ದೇವಗರ್ಭ ಈ ದೇಶ ಅಂತ. ದೇವರೇ ಈ ದೇಶದಲ್ಲಿ ಹುಟ್ಟಿ ಬರ್ತಾನೆ, ದೇವದೂತರು ಮಾತ್ರವಲ್ಲ ಅಂತ. ಹಾಗಾಗಿ ಅಂಥ ಮಣ್ಣು ಇದು. ಆ ಮಣ್ಣಿನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಅದು ನಮಗೆ ಶಕ್ತಿ ಕೊಡಲಿ. ತನ್ಮೂಲಕ ನಿಜವಾದ ಅರ್ಥದ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯ ಪರಿಪೂರ್ಣ ಅಲ್ಲ, ಹೇಗಿರ್ತಕ್ಕಂಥದ್ದು ನಿಜವಾದ ಅರ್ಥದ ಸ್ವಾತಂತ್ರ್ಯ ಅದು ಹೇಗಿರಬೇಕು ಅಂದರೆ ಯಾವ ಕಡೆ ನೋಡಿದರೂ ಭಾರತೀಯತೆ ಕಾಣುವಂತೆ ಆಗಬೇಕು. ನಮ್ಮ ಹೃದಯದಲ್ಲಿ, ಮೆದುಳಿನಲ್ಲಿ, ನಮ್ಮ ನಾಲಿಗೆಯಲ್ಲಿ, ಉಡುಗೆ ತೊಡುಗೆಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ಸಂಪ್ರದಾಯಗಳಲ್ಲಿ, ಪರಸ್ಪರ ವ್ಯವಹಾರದಲ್ಲಿ ಎಲ್ಲೆಡೆ ಭಾರತೀಯತೆ ಬಂದಾಗ ಪೂರ್ಣ ಅರ್ಥವಾಗಿ ಭಾರತ ಸ್ವತಂತ್ರ ಅಂತಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅದಾಗುವ ದಿನಕ್ಕಾಗಿ ನಾವೆಲ್ಲ ಕಾಯೋಣ, ಇಚ್ಛೆ ಪಡೋಣ, ಸಂಕಲ್ಪ ಮಾಡೋಣ, ಪ್ರಯತ್ನ ಮಾಡೋಣ, ದೈವ ಬಲವನ್ನು ಸಂಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರಿರ್ತಕ್ಕಂಥ ನಿಮಗೆಲ್ರಿಗೂ ಶ್ರೇಯಸ್ಸಾಗಲಿ. ಹಾಗೆ ಈ ಮೊದಲೇ ಹೇಳಿದ ಹಾಗೆ ಸಾಮಾಜಿಕ ಜಾಲತಾಣಿಗರು, ಅವರ ಪಾತ್ರ ತುಂಬ ದೊಡ್ಡದು. ಅವರು ಮಠಕ್ಕೂ ತುಂಬ ಸೇವೆ ಮಾಡಿದವರು, ಅವರೆಲ್ಲರೂ ದೇಶ ಸೇವೆಯಲ್ಲಿ ಕೂಡ ತೊಡ್ಕೊಂಡಿರ್ತಕ್ಕಂಥವ್ರು. ಎರಡೂ ಒಟ್ಟಿಗೆ ಇದೆ ನಮ್ಮಲ್ಲಿ. ಯಾರು ಇಲ್ಲಿ ಗುರುಭಕ್ತರೋ ಅವರೆಲ್ಲ ದೇಶಭಕ್ತರು ಕೂಡ ಹೌದು, ಯಾರು ದೇಶಭಕ್ತರೋ ಅವರೆಲ್ಲ ಗುರುಭಕ್ತರು ಕೂಡ ಹೌದು. ಮಠದ ಬಳಗ ವಾತಾವರಣ ಪರಿಸರ ಹೇಗಿದೆ ಅಂದರೆ ಅದು ದೇಶಕ್ಕಿಂತ ಅಭಿನ್ನವಾಗಿ ಅಖಂಡವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರುಗಳು ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ನಾವು ಸಂತುಷ್ಟರಾಗಿದ್ದೇವೆ. ಅವರುಗಳಿಗೆ ತುಂಬ ವಿಶೇಷವಾದ ಶುಭ ಫಲ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸಿ, ಹಾಗೆ ಇಂದು ನಡೆಸಿರ್ತಕ್ಕಂಥ 108 ಕಾಯಿಗಳ ಗಣಹವನದ ಪರಿಪೂರ್ಣ ಫಲ ಪ್ರಾಪ್ತವಾಗಲಿ. ಆ ಗಣಹವನ ನಡೆಸಿದವರಿಗೆ, ತುಲಾಭಾರ ಸೇವೆಯನ್ನು ನಡೆಸಿದವರಿಗೆ ಕೂಡ ತುಂಬ ರೀತಿಯ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಭಗವಂತನಲ್ಲಿ ಸಂಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.